ಚನ್ನರಾಯನಪಟ್ಟಣ ತಾಲೂಕಿನ ಗೌಡಗೆರೆ ಸಮೀಪ ಬೆಂಗಳೂರು ಕಡೆಯಿಂದ ಬರುತ್ತಿದ್ದ ಕಾರು ಹೆಚ್ಚಿನ ವೇಗದಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿಯೇ ನಿಯಂತ್ರಣ ತಪ್ಪಿ ಉರುಳಿದ್ದು ಭೀಕರ ಅಪಘಾತವಾಗಿದೆ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 5 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳ ವಿವರ ಅಥವಾ ಅವರ ಸ್ಥಳ ವಿಳಾಸ ಇನ್ನೂ ತಿಳಿದು ಬಂದಿಲ್ಲ. ಘಟನೆ ನಡೆಯುತ್ತಿದ್ದಂತೆಯೇ ಈ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಹಾಸನ ಜಿಲ್ಲೆ ಸಂಸದ ಶ್ರೇಯಸ್ ಪಟೇಲ್ ಮತ್ತು ಎಂಎಲ್ಎ ಬಾಲಕೃಷ್ಣ ಗಾಯಾಳುಗಳನ್ನು ನೋಡಿದ್ದು ತಕ್ಷಣವೇ ಅವರನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸುವ ವ್ಯವಸ್ಥೆ ಮಾಡಿದ್ದಾರೆ. ಅದೇ ವೇಳೆ ನಂದೀಪುರ ಗ್ರಾಮದ ಯೋಗೇಶ್ವರನ ಮಗನು ಮೈ ತೊಳೆಯಲು ಕುರಿಯನ್ನು ಕಟ್ಟಿಗೆ ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಕಟ್ಟಿಗೆ ಬಿದ್ದು ಸಾವಿಗೀಡಾಗಿದ್ದಾನೆ. ಈ ಆಘಾತದ ಘಟನೆಯಿಂದ ಗ್ರಾಮಸ್ಥರು ಶೋಕ ಸಮುದ್ರದಲ್ಲಿ ಮುಳುಗಿದ್ದಾರೆ. ಸರ್ ಯಾವ ಸರ್ ಗೊತ್ತಿಲ್ಲ ಸರ್, ಪಾಪ ಸ್ಪಾಟಾ ಸರ್? ಇಲ್ಲ ಎಲ್ಲ ಚೆನ್ನಾಗಿದ್ದಾರ? ಅಯ್ಯೋ ಗೌಡಿಗೆರೆ ಪೆಟ್ರೋಲ್ ಬಂಕ್ ಮುಂದೆ ಆಗಿರೋದು. ಬೆಂಗಳೂರು ಕಡೆಯಿಂದ ಬಂದಿರೋದು ಕಾರು. 5 ಜನ ಉಳ್ಕೊಂಡ್ರಲ್ಲ. ಅಲ್ಲೊಬ್ರು ಇವರೇ ಕಷ್ಟ ಇರೋದು. ಹಾಂ, ಡ್ರಿಂಕ್ಸ್ ನೀರು ಯಾವಾಗ ಕುಡಿಸ್ಬಾರ್ದು, ಕೂರಿಸಿರ್ಬೇಕಾದ್ರೆ. ಅಲ್ಲೊಬ್ರು ಮನೆ ಏನು ಸ್ಪೀಡ ಬಂದವ್ರೆ. ಗೌಡಿಗೆರೆ ಪೆಟ್ರೋಲ್ ಬಂಕ್ ಮುಂದೆ ಇವಾಗ ಜಸ್ಟ್ ಆಗಿರೋದು. 5 ಜನ, ಒಟ್ಟಿನಲ್ಲಿ ಒಂದು 3 ಜನ ಉಸಿರಾಡ್ತಾರೆ. ವಿಡಿಯೋ ಮಾಡಿ ಕಳಿಸ್ತೀನಿ. ಮಂಜು ಸೀದಾ ಬಂದ್ರೆ ಆಯ್ತಲ್ಲ, ಪೈಂಟ್ ಹೊಡೆದಾಡು ಬಂದಿಲ್ಲ. ಹಂಗಾಗಿ